ಎಲ್ರಿಗೂ ನಮಸ್ಕಾರ. ನಾವು ಮತ್ತು ನಮ್ಮೆಲ್ಲ ವಿದ್ಯಾರ್ಥಿಗಳು ಮುಂಡಗೋಡನ್ನ ನೋಡಿಕೊಂಡು ಸಿರಿಸಿಯಲ್ಲಿರುವ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದೆವು. ಈ ಸಿರಿಸಿ ಮಾರಿಕಾಂಬಾ ದೇವಸ್ಥಾನದ ಬಗ್ಗೆ ಹೇಳೋದಾದ್ರೆ, ಇದು ಕರ್ನಾಟಕದ ಒಂದು ಪ್ರಮುಖ ಶಕ್ತಿ ಪೀಠವಾಗಿದ್ದು, ದಟ್ಟ ಅರಣ್ಯದ ನಡುವೆ 1688ರ ಸುಮಾರಿಗೆ ಸ್ಥಾಪನೆಯಾದ ಪುರಾತನ ದೇವಾಲಯ ಅಂತ ಹೇಳ್ಬೋದು. ಈ ದೇವಿಯು ದುರ್ಗಾದೇವಿಯ ರೂಪವಾಗಿದ್ದು, ಕರ್ನಾಟಕದ ಎಲ್ಲಾ ಮಾರಿಯಮ್ಮ ದೇವತೆಗಳ ದೊಡ್ಡಕ ಅಂತೇಳಿ ಪರಿಗಣಿಸಲಾಗ್ತೈತಿ. ದೇವಿಯ ವಿಗ್ರಹ ಒಂದು ಕೆರೆಯಲ್ಲಿ ಸಿಕ್ಕಿತು ಎಂಬ ನಂಬಿಕೆ ಇದೆ ಮತ್ತು ಇದು 51 ಶಕ್ತಿ ಪೀಠಗಳಲ್ಲಿ ಒಂದು ಅಂತ ಹೇಳಿ ಭಾವಿಸಲಾಗೈತಿ ಅಂತ ಹೇಳಿ. ಈ ವಿಗ್ರಹದ ಮೂಲ ನೋಡ್ಬೇಕಾಯ್ತು ಅಂತಂದ್ರೆ, ಒಂದು ನಂಬಿಕೆಯ ಪ್ರಕಾರ ಮಹಾಭಾರತದ ಕಾಲದಲ್ಲಿ ಧರ್ಮರಾಯ ಪೂಜಿಸುತ್ತಿದ್ದ ದೇವಿ ವಿಗ್ರಹ ಹನಗಲ್ನಲ್ಲಿತ್ತು. ಚಾಲುಕ್ಯರ ಕಾಲದಲ್ಲಿ ಕಳ್ಳರು ಅದನ್ನ ಕದ್ದು ಸಿರಿಸಿಗೆ ತಂದ್ರು. ನಂತರ ವಿಗ್ರಹವನ್ನ ಒಂದು ಇಟ್ಟು ದೇವಿ ಕೆರೆ ಎಂಬ ಕೆರೆಯಲ್ಲಿ ಹಾಕಲಾಯಿತು. ಒಬ್ಬ ಭಕ್ತನಿಗೆ ದೇವಿಯು ಕನಸಿನಲ್ಲಿ ಬಂದು ತಾನು ಕೆರೆಯಲ್ಲಿರುವುದಾಗಿ ಹೇಳಿದ ನಂತರ ಆ ಕೆರೆಯಿಂದ ವಿಗ್ರಹವನ್ನ ಹೊರತೆಗೆದು ಪ್ರತಿಷ್ಠಾಪಲಾಯಿತು ಅಂತೇಳಿ ತಿಳಿದು ಬರುತ್ತೆ. ಈ ವಿಗ್ರಹವನ್ನ 1689 ವೈಶಾಖ ಶುಕ್ಲ ಅಷ್ಟಮಿಯಿಂದ ಮಂಗಳವಾರ ಸಿರಿಸಿ ಒಳಗಡೆ ಸ್ಥಾಪನೆ ಮಾಡಿದ್ರು ಅಂತ ಹೇಳ್ಬಹುದು. ಈ ದೇವಾಲಯ ದ್ರಾವಿಡ ಮತ್ತು ಹೊಯ್ಸಳ ಶೈಲಿಗಳ ಮಿಶ್ರಣವನ್ನ ಹೊಂದಿದೆ. ಭವ್ಯವಾದ ಚಂದ್ರಶಾಲೆ, ಗರ್ಭಗುಡಿ, ಗೋಪುರ ಮತ್ತು ಮಹಾದ್ವಾರಗಳು ಇಲ್ಲಿ 1850ರ ನಡುವೆ ನಿರ್ಮಾಣಗೊಂಡಿವೆ ಅಂತೇಳಿ ಹೇಳ್ಬಹುದು. ಇನ್ನ ಇದ್ರ ಬಗ್ಗೆ ನೋಡೋದಾದ್ರೆ, ಈ ದೇಗುಲ ಕರ್ನಾಟಕದ ಎಲ್ಲಾ ಮಾರಿಯಮ್ಮ ದೇವತೆಗಳಿಗಿಂತ ಹಿರಿಯ ದೇವತೆ ಅಂತ ಹೇಳಿ ನಂಬಲಾಗಿದೆ. ಇಲ್ಲಿ ಭಕ್ತಿ ಚಳವಳಿ ಸಮಯದಲ್ಲಿ ಸಂತ ಕನಕದಾಸರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಆಮೇಲೆ ಮಹಾತ್ಮ ಗಾಂಧೀಜಿಯವರು ಪ್ರಾಣಿ ಬಲಿಯ ಆಚರಣೆಯನ್ನ ನಿಲ್ಲಿಸಲು ಸಲಹೆಯನ್ನ ನೀಡಿದ್ರು ಮತ್ತು ನಂತರ ಗಾಂಧೀಜಿಯವರ ಪ್ರೇರಣೆಯಿಂದ ಇಲ್ಲಿ ಕೋನ ಬಲಿಯ ಬದಲು ಬೂಡು ಗುಂಬಳ ಅಂತ ಹೇಳಿ ಕರಿತೀವಿ, ಅದು ಹುಲಿಯೊಂದಿಗೆ ಜಾತ್ರೆ ಅಂತ ಹೇಳಿ ಕರಿತೀವಿ, ಅದನ್ನ ಮಾಡಿ ಮುಗಿಸ್ತಾರು ಅಂತೇಳಿ ಹೇಳ್ಬೋದು. ಆಮೇಲೆ ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವ ಮಾರಿಕಾಂಬಾ ಜಾತ್ರೆ ದಕ್ಷಿಣ ಭಾರತದ ಪ್ರಮುಖ ಜಾತ್ರೆಗಳಲ್ಲಿ ಒಂದು ಅಂತ ಹೇಳ್ಬಹುದು. ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಇಲ್ಲಿ ಸೇರ್ತಾರು. ನೆಕ್ಸ್ಟ್ ಹೇಳೋದಾದ್ರೆ, ಈ ಜಾತ್ರೆಯ ಸಮಯದಲ್ಲಿ ಸಿರಿಸಿಯಲ್ಲಿ ಹೋಳಿ ಹುಣ್ಣಿಮೆ ಆಚರಿಸೋದಿಲ್ಲ. ದೇವಿಯ ದರ್ಶನದಿಂದ ಕಷ್ಟಗಳು ದೂರವಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಅಂತ ಭಕ್ತರು ಇಲ್ಲಿ ನಂಬುತ್ತಾರೆ. ಹೀಗಾಗಿ ಇದು ಕರ್ನಾಟಕದಲ್ಲಿರುವ ಒಂದು ಶಕ್ತಿ ಪೀಠ ಅಂತ ಹೇಳಿ ಅನಿಸ್ಕೊಂಡಿದೆ ಅಂತೇಳಿ ಹೇಳ್ಬಹುದು.